8ನೇ ತರಗತಿ ಭೂಗೋಳ ವಿಜ್ಞಾನ ಅಧ್ಯಾಯ 2 ಶಿಲಾಗೋಳ. ಅಭ್ಯಾಸಗಳು. ಮೊದಲನೇ ಮೇನ್, ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಭೂಖಂಡಗಳ ಮೇಲ್ಪದರು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಉತ್ತರ ಶಿಲಾಗೋಳ. ಎರಡನೇದು, ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಶ್ ಎನ್ನುವರು. ಉತ್ತರ ಕಾಲ್ಡೆರಾ. ಮೂರನೇದು, ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಡ್ಯಾಶ್. ಉತ್ತರ ಮೇಲ್ಮೈ ಅಲೆಗಳು. ನಾಲ್ಕನೇದು, ಆರೋಹಿ ಮತ್ತು ಅವರೋಹಿ ಶಂಕುಗಳು ಡ್ಯಾಶ್ ನಗ್ನೀಕರಣ ಕರ್ತುವಿನಿಂದ ನಿರ್ಮಾಣವಾಗುತ್ತವೆ. ಉತ್ತರ ಅಂತರ್ಜಲ. ಐದನೇದು, ಮರಳು ದಂಡೆಗಳು ಡ್ಯಾಶ್ ಕಾರ್ಯದಿಂದ ನಿರ್ಮಿತವಾಗುತ್ತವೆ. ಉತ್ತರ ಸಮುದ್ರದ ಅಲೆ. ಎರಡನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳನ್ನು ತಿಳಿಸಿ. ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳೆಂದರೆ ಭೂಚಿಪ್ಪು, ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಎರಡನೇ ಪ್ರಶ್ನೆ, ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ತಿಳಿಸಿ. ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳೆಂದರೆ ಜಾಗೃತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು, ಲುಪ್ತ ಜ್ವಾಲಾಮುಖಿಗಳು. ಪ್ರಶ್ನೆ ಸಂಖ್ಯೆ 3, ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿ. ಉತ್ತರ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ. ಇದು ನ್ಯೂಜಿಲ್ಯಾಂಡ್, ಫಿಲಿಪ್ಪೈನ್ಸ್, ಕ್ಯೂರೆಲ್ ದ್ವೀಪಗಳು, ಜಪಾನ್, ಅಮೆರಿಕ ಖಂಡಗಳ ಆಂಡೀಸ್, ಪೆರು, ಚಿಲಿ ಮೊದಲಾದವುಗಳನ್ನು ಒಳಗೊಂಡಿದೆ. ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ. ಭಾರತದ ಹಿಮಾಲಯ ಪರ್ವತ ಪ್ರದೇಶ, ಸಿವಾಲಿಕ್ ಪ್ರದೇಶ. ಇವುಗಳು ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳು. ನಾಲ್ಕನೇ ಪ್ರಶ್ನೆ, ಶಿಥಿಲೀಕರಣ ಎಂದರೇನು? ಶಿಥಿಲೀಕರಣದ 3 ಮುಖ್ಯ ವಿಧಗಳನ್ನು ಹೆಸರಿಸಿ. ಉತ್ತರ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು. ಶಿಥಿಲೀಕರಣದ 3 ಮುಖ್ಯ ವಿಧಗಳು. ಮೊದಲನೆಯದು ಭೌತಿಕ ಶಿಥಿಲೀಕರಣ, ಎರಡನೆಯದು ರಾಸಾಯನಿಕ ಶಿಥಿಲೀಕರಣ ಹಾಗೂ ಮೂರನೇದು ಜೈವಿಕ ಶಿಥಿಲೀಕರಣ. ಐದನೇ ಪ್ರಶ್ನೆ, ಭೂನಗ್ನೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂಸ್ವರೂಪಗಳನ್ನು ಹೆಸರಿಸಿ. ಉತ್ತರ
ಮೇಲ್ಕಣಿವೆ ಪಾತ್ರ. ಆಳವಾದ ಕಂದರಗಳು, ಮಹಾಕಂದರ, ವಿ ಆಕಾರದ ಕಣಿವೆಗಳು, ಜಲಪಾತಗಳು ಹಾಗೂ ಕುಂಭಕುಳಿಗಳು. ಎರಡನೇದು ಮಧ್ಯ ಕಣಿವೆ ಪಾತ್ರ. ಮೆಕ್ಕಲು ಬೀಸಣಿಗೆ, ನದಿಯ ತಿರುವುಗಳು. ಮೂರನೇದು ಕೆಳಕಣಿವೆ ಪಾತ್ರ. ಪ್ರವಾಹ ಮೈದಾನ, ಸ್ವಾಭಾವಿಕ ದಡಕಟ್ಟೆ, ಶೃಂಗ ಸರೋವರ, ಮುಖಜ ಭೂಮಿ. ಇವೆಲ್ಲವುಗಳು ಭೂನಗ್ನೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂಸ್ವರೂಪಗಳು. ಮೂರನೇ ಮೇನ್ ಹೊಂದಿಸಿ ಬರೆಯಿರಿ. ಆ ಪಟ್ಟಿ: ಸೈಮಾ, ಮರಳುಗಲ್ಲು, ಹೊರಕೇಂದ್ರ, ಗೇಸರ್, ಲೋಯಸ್. ಬ ಪಟ್ಟಿ: ಭೂಕಂಪ, ಹಳದಿ ಮಣ್ಣು, ಸಾಗರಿಕ ವಲಯದ ಮೇಲ್ಪದರು, ಕಣಶಿಲೆ, ಅಂತರ್ಜಲ. ಉತ್ತರಗಳು: ಸೈಮಾ ಸಾಗರಿಕ ವಲಯದ ಮೇಲ್ಪದರು, ಮರಳುಗಲ್ಲು ಕಣಶಿಲೆ, ಹೊರಕೇಂದ್ರ ಭೂಕಂಪ, ಗೇಸರ್ ಅಂತರ್ಜಲ, ಲೋಯಸ್ ಹಳದಿ ಮಣ್ಣು. ನಾಲ್ಕನೇ ಮೇನ್ ಈ ಕೆಳಗಿನವುಗಳನ್ನು ಅರ್ಥೈಸಿ. ಮೊದಲನೇದು ಜಲಶಿಲೆಗಳು. ಉತ್ತರ: ಕಣಶಿಲೆಗಳು ಸಾಮಾನ್ಯವಾಗಿ ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳು ಎನ್ನುವರು. ಎರಡನೇದು ಪೆಸಿಫಿಕ್ ಅಗ್ನಿವೃತ್ತ. ಉತ್ತರ: ಪೆಸಿಫಿಕ್ ಸಾಗರದ ಕರಾವಳಿಗಳಲ್ಲಿ, ಅಂದರೆ ಫಿಲಿಪೈನ್ಸ್, ಜಪಾನ್, USA, ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ಇತ್ಯಾದಿಗಳಲ್ಲಿ ಜ್ವಾಲಾಮುಖಿಗಳಿವೆ. ಮೂರನೇದು ಭೌತಿಕ ಶಿಥಿಲೀಕರಣ. ಉತ್ತರ: ಶಿಲೆಗಳಲ್ಲಿ ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಪ್ರಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣವೆನ್ನುವರು. ಪ್ರಮುಖ ಭೌತಿಕ ಶಿಥಿಲೀಕರಣದ ಕ್ರಿಯೆಗಳೆಂದರೆ ಕಣ ವಿಭಜನೆ, ಶಿಲಾ ವಿಭಜನೆ, ಪದರು ವಿಭಜನೆ. ಭೌತಿಕ ಶಿಥಿಲೀಕರಣದ ಕರ್ತೃಗಳು ಯಾವುವೆಂದರೆ ಉಷ್ಣಾಂಶ, ಮಳೆ, ಹಿಮ ಇತ್ಯಾದಿ. ನಾಲ್ಕನೇದು ಶಿಲಾನಿಚಯಗಳು. ಶಿಲಾನಿಚಯಗಳು ಹಿಮೀಕರಣದ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಭೂಸ್ವರೂಪಗಳು. ಇವು ಹಿಮನದಿಯಿಂದ ಸಂಚಯಿತವಾಗಿರುವ ವಿವಿಧ ಆಕಾರ, ಗಾತ್ರದ ಅಗಾಧ ಪ್ರಮಾಣದ ಶಿಲಾವಸ್ತುಗಳು. ಐದನೇದು ಇಂಗಾಲಾಧಿಕ್ಯ ಶಿಲೆಗಳು. ಜೀವಾವಶೇಷಗಳಾದ ಜಲಚರಗಳ ಚಿಪ್ಪುಗಳು, ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ. ಜೈವಿಕ ಕ್ರಿಯೆಗಳಿಂದಾಗುವ ಕಣಶಿಲೆಗಳಿಗೆ ಇಂಗಾಲಾಧಿಕ್ಯ ಶಿಲೆ ಉತ್ತಮ ಉದಾಹರಣೆಯಾಗಿದೆ.
ಆರನೇದು ಸುನಾಮಿ. ಉತ್ತರ, ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪನಗಳಿಂದ ಸಾಗರಗಳಲ್ಲಿ ಅತಿ ಎತ್ತರವಾದ ದೈತ್ಯ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತವೆ. ಇವುಗಳನ್ನು ಸುನಾಮಿ ಎಂದು ಕರೆಯುವರು. ಇದು ಜಪಾನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ತೀರಕ್ಕೆ ಅಪ್ಪಳಿಸುವ ಎತ್ತರದ ಬಂದರು ಅಲೆಗಳು ಎಂಬುದು. ಏಳನೇದು ಖಂಡಾಂತರ ಹಿಮನದಿ. ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಎನ್ನುವರು. ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಕ್ಟಿಕಾ. ಎಂಟನೇದು ಬಿಸಿ ನೀರಿನ ಚಿಲುಮೆ. ಉತ್ತರ, ಈ ಚಿಲುಮೆಗಳಲ್ಲಿ ಬಿಸಿ ನೀರು ಹೊರಬೀಳುವುದು. ಇವು ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶದಲ್ಲಿ ಕಂಡುಬರುತ್ತದೆ.